ಆತ್ಮೀಯ ಸ್ಪರ್ಧಾರ್ಥಿಗಳೇ, ಮೊನ್ನೆ ದಿನ ನಾವು ಬಿಮ್ಸ್ಟೆಕ್ ನ ಫುಲ್ ಫಾರ್ಮ್ ರೀ ಅಂದ್ರ ಅದರ ವಿಸ್ತೃತ ರೂಪ ರೀ, ಆಮೇಲೆ ಅದರ ಕೇಂದ್ರ ಕಚೇರಿ ಎಲ್ಲೈತಿ, ಯಾವ ವರ್ಷ ಸ್ಥಾಪನೆ ಆಗಿತ್ತು, ಯಾವ ರಾಷ್ಟ್ರಗಳು ಸೇರ್ಯಾವ ಬಿಮ್ಸ್ಟೆಕ್ ಒಳಗತ್ತೆ ನೋಡಿದ್ವಿ. ಇವತ್ತ ಸಾರ್ಕ್ ಬಗ್ಗೆ ಒಂದ ಟ್ರಿಕ್ ತಗೊಂಬಂದ್ರಿ. ಸಾರ್ಕ್ ಬಗ್ಗೆ ಒಂದು ಟ್ರಿಕ್ ತಗೊಂಡ್ ಅದನ್ನ ನೋಡ್ಕೊಂಡ್ ಬರ್ರಿ. ಸಾರ್ಕ್ 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 ಇದ್ರ ಫುಲ್ ಫಾರ್ಮ್ ಏನಂದ್ರ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಏನ್ರಿ ಸಾರ್ಕ್ ಫುಲ್ ಫಾರ್ಮ್ ಏನ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಆಮೇಲೆ ಸಾರ್ಕ್ ಸ್ಥಾಪನೆ ಯಾವ ವರ್ಷದಾಗ ಅಂದ್ರ ಡಿಸೆಂಬರ್ 1985 ಡಿಸೆಂಬರ್ 8 1985 ಸ್ಥಾಪನೆ ಐತ್ರಿ. ಕೇಂದ್ರ ಕಚೇರಿ ಎಲ್ಲೈತೆ ಅಂದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂದ್ರ ಕಾಠ್ಮಾಂಡು ಒಳಗೈತಿ. ಕಾಠ್ಮಾಂಡು ಎಲ್ಲಿ ಬರ್ತೈತೆ ಅಂದ್ರ ನೇಪಾಳ ದೇಶದ ರಾಜಧಾನಿ ಯಾವ್ದಂದ್ರ ಕಾಠ್ಮಾಂಡು ರೀ. ಸಾರ್ಕ್ ಫುಲ್ ಫಾರ್ಮ್ ಏನೈತಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಐತಿ. ಸಾರ್ಕ್ ಸ್ಥಾಪನೆ ಯಾವಾಗ್ರಿ 1985 ಸ್ಥಾಪನೆ ಆಗೈತಿ. ಕೇಂದ್ರ ಕಚೇರಿ ಐತಂದ್ರೆ ಕಾಠ್ಮಾಂಡು ನೇಪಾಳ ಒಳಗೈತ್ರಿ. ಆಮೇಲೆ ಸಾರ್ಕ್ನಲ್ಲಿ ಸೇರಿರ್ತಕ್ಕಂಥ ರಾಷ್ಟ್ರಗಳು ಅಷ್ಟು, ಸಾರ್ಕ್ನಲ್ಲಿ ಸೇರಿರ್ತಕ್ಕಂಥ ಒಟ್ಟು ರಾಷ್ಟ್ರಗಳು ಎಷ್ಟಪ್ಪ ಅಂದ್ರೆ ದೇಶಗಳು ನೆನಪಿಟ್ಕೊಳಕ್ಕೆ ಒಂದು ಟ್ರಿಕ್ ಬೈತ್ರಿ. ದೇಶಗಳು ಒಂದು ಟ್ರಿಕ್ ಐತಿ ಏನ MBBS ಪೇನ್ ಏನ MBBS ಪೇನ್ ಸಾರ್ಕ್ದಲ್ಲಿ ಸೇರಿರ್ತಕ್ಕಂಥ ರಾಷ್ಟ್ರಗಳ ನೆನಪಿಡುವಕ್ಕೆ ಏನು ಟ್ರಿಕ್ ಐತಿ MBBS ಪೇನ್ ಅಂತ ಟ್ರಿಕ್ ಐತಿ. MBBS ಮಾಡ್ರಿ ಏನ MBBS ಪೇಪರ್ ಬರಿಬೇಕಾದ್ರೆ ಏನಾಕತ್ತೆ ನಮ್ಗೆ ಓದಾಕ ಪೇನ್ ಆಕತ್ತೆ. ಪೇನ್ ಆದ್ರನ ನಮ್ಗೇನ ಸುಖ ಸಿಗ್ತೈತಿ ಲಾಸ್ಟಿಗೆ. ಪೇನ್ ಅದು ಹಂಗೆ ನೆನ್ಪಿಟ್ಕೋರಿ MBBS ಪೇನ್. ಅದ್ರೊಳಗೆ ಒಟ್ಟು 8 ದೇಶಗಳು ಸೇರ್ಯಾವ್ರಿ. ಅದ್ರೊಳಗೆ ಸಾರ್ಕ್ 8 ದೇಶಗಳು ಟೋಟಲ್. ಅದ್ರೊಳಗ್ರಿ ಈಗ ಇದು ನೋಡ್ ಬರ್ರಿ ಎಷ್ಟು ದೇಶಗಳು ಸೇರ್ಯಾವ ಅಂತೇಳಿ. ಎಂ ಅಂದ್ರೆ ಏನ M ಫಾರ್ ಮಾಲ್ಡೀವ್ಸ್, B ಅಂದ್ರೆ ಬಾಂಗ್ಲಾದೇಶ್, ಆಮೇಲೆ ಇನ್ನೊಂದು B ಅಂದ್ರೆ ಭೂತಾನ್, ಆಮೇಲೆ S ಅಂದ್ರೆ ಶ್ರೀಲಂಕಾ, ನೆಕ್ಸ್ಟ್ P ಅಂದ್ರೆ ಪಾಕಿಸ್ತಾನ, A ಅಂದ್ರೆ ಅಫ್ಘಾನಿಸ್ತಾನ, I ಅಂದ್ರೆ ಇಂಡಿಯಾ, N ಅಂದ್ರೆ ನೇಪಾಳ. ಟೋಟಲ್ 8 ದೇಶಗಳು ಸೇರ್ಯಾವ್ರಿ. 8 ದೇಶಗಳು ಸೇರ್ಯಾವ್ರಿ ನೋಡ್ರಿ. ಸಾರ್ಕ್ ಬಗ್ಗೆ ಮಾತಾಡತ್ತೀರಿ ಇವತ್ತು. ಸಾರ್ಕ್ ಫುಲ್ ಫಾರ್ಮ್ ಏನ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಆಮೇಲೆ ಸಾರ್ಕ್ ಸಂಸ್ಥೆ ಸ್ಥಾಪನೆ ಆದಿದ್ದು ಯಾವಾಗ ಅಂದ್ರೆ 1985 ಸ್ಥಾಪನೆ ಆಗೈತ್ರಿ. ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದ್ರೆ ಕಾಠ್ಮಾಂಡು ಯಾವ ದೇಶದೊಳಗೆ ಐತೆ ಅಂದ್ರೆ ನೇಪಾಳ ಒಳಗೈತೆ. ಆಮೇಲೆ ಸಾರ್ಕ್ ದೇಶದಲ್ಲಿ ಒಳಗೊಂಡ್ರ ರಾಷ್ಟ್ರಗಳು ಯಾವ್ಯಾವು, ಸಾರ್ಕ್ ಸಂಸ್ಥೆಯಲ್ಲಿ ಒಳಗೊಂಡ್ರ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ಒಂದು ಟ್ರಿಕ್ ಐತೆ. ಅದು ನೆನ್ಪಿಟ್ಕೊಳಕ ಏನ ಟ್ರಿಕ್ MBBS ಪೇನ್. MBBS ಮಾಡ್ಬೇಕಾರೆ ಏನಾಕತಿ MBBS ನ ಪೇಪರ್ ಬರಿಬೇಕು. MBBS ಪೇಪರ್ ಯಾವ್ದು ಬರಿತೀವಿ ನೀಟ್ ಬರ್ಬೇಕಾರೆ ಏನಾಕತಿ ನಮ್ಗೆ ತ್ರಾಸ ಆಕತಿಲ್ಲ ಓದ್ಬೇಕಾರ. ಹಂಗೆ ನೆನ್ಪಿಟ್ಕೋ MBBS ಪೇನ್. ಯಾವ ದೇಶಗಳು M ಅಂದ್ರೆ ಮಾಲ್ಡೀವ್ಸ್, B ಅಂದ್ರೆ ಬಾಂಗ್ಲಾದೇಶ, B ಅಂದ್ರೆ ಭೂತಾನ, S ಅಂದ್ರೆ ಶ್ರೀಲಂಕಾ, P ಅಂದ್ರೆ ಪಾಕಿಸ್ತಾನ, A ಅಂದ್ರೆ ಅಫ್ಘಾನಿಸ್ತಾನ, I ಅಂದ್ರೆ ಇಂಡಿಯಾ, N ಅಂದ್ರೆ ನೇಪಾಳ. ಈ ರೀತಿ ನೀವು ಸಾರ್ಕ್ ಬಗ್ಗೆ ಒಂದು ಟ್ರಿಕ್ ಮಾಡಿ ನೆನ್ಪಿಟ್ಕೋದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಆಕತಿ. ಕರೆಕ್ಟ್ ನೆನ್ಪಿಟ್ಕೋರಿ. ಇದೇ ತರ ಟ್ರಿಕ್ ಅನ್ನ ನಿಮ್ಗೆ ಬೇಕಾದ್ರೆ ನಮ್ಮ ಚಾನಲ್ನ IDP ಕೋಚಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡತ್ತೆ ಹೇಳ್ತಾ ಥ್ಯಾಂಕ್ ಯು.